ಗಂಡ ಹೆಂಡತಿ ಜಗಳ ಫುಲ್ ಸ್ಟಾಪ್ ಆಗಿಬಿಡುತ್ತೆ ಈ ಒಂದು ಸಣ್ಣ ತಂತ್ರದಿಂದ. ಗಂಡ ಹೆಂಡತಿ ಜಗಳಕ್ಕೆ ಸಂಪೂರ್ಣವಾದಂಥ ಒಂದು ವಿರಾಮ. ಗಂಡ ಎಷ್ಟೇ ಕೋಪದಿಂದ ಇರ್ಬೋದು, ಹೆಂಡತಿ ಎಷ್ಟೇ ಕೋಪದಿಂದ ಇರುತ್ತೆ, ನೀವು ತಪ್ಪು ಮಾಡಿದ್ರು ಕೂಡ ಮಾಡಿದ್ದೇನೆ ಅಂತ ಅನ್ಬೋದು. ಈ ರೀತಿ ನಾನಾ ರೀತಿಯಾದಂತಹ ಒಂದು ಗೊಂದಲ ಇತ್ತು ಅಂತಂದರೆ ಗಂಡ ಹೆಂಡತಿ ನೆಮ್ಮದಿನೇ ಇಲ್ಲ ಅಂತಂತಂದರೆ ಗಂಡ ಬಂದು ಸುಮ್ಮನೆ ಬೈತಾ ಇರ್ತಾನೆ, ಹೆಂಡತಿ ಬಂದು ಸುಮ್ಮನೆ ಬೈತಾ ಇರ್ತಾರೆ. ಈ ಥರದ್ದು ಮನೇಲಿ ಯಾವುದೋ ಒಂದು ನೆಗೆಟಿವಿಂದ ಗಂಡ ನಿರಂತರವಾಗಿ ಬೈತಾ ಇತ್ತು ಅಂದರೆ ಈ ಸರಳ ತಂತ್ರವನ್ನು ಮಾಡಿದ್ದೇ ಆಯಿತು ಅಂದರೆ ಸಂಪೂರ್ಣವಾಗಿ ಫುಲ್ ಸ್ಟಾಪ್ ಆಗಿಬಿಡ್ತದೆ. ಅದಕ್ಕೆ ಬೇಕಾಗಿರೋದು ಕೇವಲ ಎರಡು ವಸ್ತು, ಮನೇಲಿ ಸಿಗುವಂಥದ್ದು, ಒಂದು ಹೊರಗಡೆ ಸಿಗುವಂಥ ಒಂದು ವಸ್ತು. ಅದು ಯಾವ ತಂತ್ರ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯ ಯೋಗಿ ಗುರೂಜಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನ್ನ ಒತ್ತಿ. ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋನ ಮಾಡ್ಕೊಳ್ಳಿ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚ ವಿಷ್ಣುವತಿ ಚ ಮಹಿತನ್ನೋ ಐಶ್ವರ್ಯಲಕ್ಷ್ಮಿ ಪ್ರಚೋದಿತ. ಎಲ್ಲ ನಮಸ್ಕಾರ. ಇವತ್ತನ್ನು ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲದಾಗಿ, ಪ್ರತಿನಿತ್ಯ ನಾವು ಆಹಾರವನ್ನು ಸೇವನೆ ಮಾಡ್ತೀವಿ. ಏನು ಸೇವನೆ ಮಾಡ್ತೀವಿ? ಬೆಳಗ್ಗೆ ಎದ್ದ ತಕ್ಷಣ ಚಪಾತಿ, ಪೂರಿ, ಪರೋಟ, ರವೆ ದೋಸೆ, ರವೆ ಇಡ್ಲಿ, ಬರೀ ಇಡ್ಲಿಲೋ ಅಕ್ಕಿ, ಅವಲಕ್ಕಿನೂ ಅಕ್ಕಿ, ಗೀ ರೈಸು, ವಾಂಗಿಬಾತು, ಬರೀ ಅಕ್ಕಿ, ಮಧ್ಯಾಹ್ನನೂ ಅಕ್ಕಿ, ರಾತ್ರಿನೂ ಅಕ್ಕಿ. ಬರೀ ಅಕ್ಕಿಯಲ್ಲಿ ಕೆಲವೊಂದಾರು ಪೌಷ್ಟಿಕಾಂಶಗಳಿರುತ್ತವೆ. ಅನ್ನ ದೇವರು ಇಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ನಮ್ಮ ದೇಹಕ್ಕೆ ಬೇಕಾಗಿರೋದೇನು? ಎಲ್ಲ ರೀತಿಯಾದಂತಹ ಒಂದು ಪೌಷ್ಟಿಕಾಂಶಗಳು ಬೇಕು. ದೇಹಕ್ಕೆ ಎಲ್ಲ ರೀತಿಯಾದಂಥ ಒಂದು ಪೌಷ್ಟಿಕಾಂಶಗಳು ಸಿಗೋದು ಅನ್ನದಲ್ಲಿ. ಕೇವಲ ಅನ್ನದಿಂದ ಕೇವಲ 20 to 25% ಅಷ್ಟು ಪೌಷ್ಟಿಕಾಂಶ ಸಿಗುತ್ತದೆ. ಇನ್ನು ಮಿಕ್ಕಿದ್ದು ಸಿಗುವುದಿಲ್ಲ. ಅದಕ್ಕೆ ಏನು ಮಾಡಬೇಕು? ಹಸಿ ತರಕಾರಿ, ಮೊಳಕೆ ಕಾಳುಗಳನ್ನು ತಿನ್ನಬೇಕು. ಅದನ್ನು ನಾವು ತಿಂತೀವ? ಇಲ್ಲ. ವ್ಯಾ ಅಂತಾರೆ ಮಕ್ಕಳುಗಳಿಗೆ ಏನಾರು ಕೊಟ್ಟರೆ. ಹೋಗ್ಲಿ, ಬೆಂದಿರೋದಾರು ತಿಂತಾರ, ಎತ್ತಿ ಸೈಡಲ್ಲಿ ಹಾಕ್ಬಿಡ್ತಾರೆ, ಅದು ತಿನ್ನಲ್ಲ. ಮತ್ತು ಇನ್ನೆಂಗೆ ಸಾರಲ್ಲಿ ಎಷ್ಟು ಎಲ್ಲ ಬೆಂದೋಗ್ಬಿಟ್ಟಿರ್ತದೆ. ಒಳ್ಳೆ ತರಕಾರಿಗಳೆಲ್ಲ ಆಗ್ತಂತ ಸಾರಲ್ಲಿ ಅದನ್ನು ಒಂದು 10%, ಅನ್ನದಲ್ಲಿ ಒಂದು 25%, ಸಾಂಬಾರಲ್ಲಿ ಒಂದು 10%. ಅದಕ್ಕೆ ನೀವೇನು ಮಾಡಬೇಕು? ಅಟ್ಲೀಸ್ಟ್ ನಿಮ್ಮ ದೇಹಕ್ಕೆ ಪೌಷ್ಟಿಕಾಂಶಗಳಿತ್ತು ಅಂತಂದರೆ ನಿಮಗೆ ಯಾವ ಕಾಯಿಲೆಗಳು ಬರೋದಿಲ್ಲ. ಅದಕ್ಕೆ ವಾರಕ್ಕೆ 2 ಬಾರಿ ಆದರೂ ಕೂಡ ನೀವು ಪಲ್ಯವನ್ನು ಮಾಡಬೇಕು. ಹೆಣ್ಮಕ್ಳು ಮಾಡಲ್ಲ. ಅಯ್ಯೋ, ಅದನ್ನೆಲ್ಲ ಯಾರು ಕಟ್ ಮಾಡ್ಕೊಂಡು ಕೂತ್ಕೋತಾರೆ? ಸಾರು ಮಾಡೋದೇ ಸಾಕಾಗ್ಬಿಟ್ಟಿದೆ, ಅನ್ನ ಮಾಡಿ ಸಾರು ಮಾಡಿ ಪಾತ್ರೆ ತೊಳೆದು ಮಕ್ಕಳನ್ನೆಲ್ಲ ಓದಿಸಿ ಟ್ಯೂಷನ್ಗೆ ಕಳಿಸಿ ಸ್ಕೂಲಿಗೆ ಕಳಿಸಿ ಸಾಕಾಗ್ಬಿಟ್ಟಿದೆ ಅಂತಾರೆ. ಅದಲ್ಲ, ಪಲ್ಯವನ್ನು ಮಾಡಲೇಬೇಕು. ಯಾಕಂದರೆ ದೇಹಕ್ಕೆ ಅವಶ್ಯಕವಾಗಿರುವಂಥ ಒಂದು ಪೌಷ್ಟಿಕಾಂಶ ಸೇರಲೇಬೇಕು. ಸೊಪ್ಪಿನ ಪಲ್ಯ ವಾರಕ್ಕೆ ಒಮ್ಮೆಯಾದರೂ ಇರಬೇಕು. ತರಕಾರಿ ಪಲ್ಯ ವಾರಕ್ಕೆ ಒಮ್ಮೆಯಾದರೂ ಒಂದೊತ್ತಾದರೂ ಇರಬೇಕು. ಸ್ವಲ್ಪನಾರು ಸೇರಿಕೊಳ್ಳಿ ದೇಹಕ್ಕೆ ಪೌಷ್ಟಿಕಾಂಶಗಳು. ಜೊತೆಗೆ ನಿಮಗೆ ಯಾವುದೇ ರೀತಿಯಾದಂಥ ಒಂದು ಹೊಟ್ಟೆಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಬರಬಾರ್ದು ಅಂದರೆ ಎಳನೀರನ್ನು ಸೇವನೆ ಮಾಡಿ. ಅಟ್ಲೀಸ್ಟ್ ಒಂದು 50 ಇಲ್ಲ 20 ರೂಪಾಯಿ ಆಗಲಿ, ಏನು ಮಾಡೋಕ್ಕಾಗಲ್ಲ. ನಮ್ಮ ಆರೋಗ್ಯಕ್ಕಿಂತ ದೊಡ್ಡದಲ್ಲ. ವಾರಕ್ಕೆ ಒಮ್ಮೆಯಾದರೂ ಎಳನೀರು. ನೀವು ಜ್ಯೂಸು, ಫಾಂಟಾ, ಗಿಂಟ, ಐಸ್ ಕ್ರೀಮ್ ತಿನ್ನೋಕ್ಕಿಂತ ಇದೊಂದು ಎಳನೀರು ಸೂಪರ್. ಇದು ಎಷ್ಟು ಪವರ್ಫುಲ್ ಅಂತಂದರೆ ಪೇಷಂಟ್ಗಳಿಗೆ ಎಳ್ನೀರು ಕುಡಿಸಿಂತಾರೆ. ಯಾಕೆಂದರೆ ಒಂದು ಎಳನೀರನ್ನು ಸೇವನೆ ಮಾಡ್ತಂದರೆ ಕುಡಿದ್ರೆ ಒಂದು ಗ್ಲೂಕೋಸ್ ಬಾಟ್ಲಲ್ಲಿ ಕಟ್ತು ಅಂತ ಎಷ್ಟೆಷ್ಟು ಅಂಶಗಳು, ಪೌಷ್ಟಿಕಾಂಶಗಳು ಸಿಗುತ್ತೋ ಅದೆಲ್ಲವೂ ಕೂಡ ಇದರಲ್ಲಿ ಸಿಗುತ್ತೆ. ಅದಕ್ಕೋಸ್ಕರ ಹೀಗಿದ್ರು ಬೇಸಿಗೆ ಇದೆ, ಎಳ್ನೀರು ಕುಡಿತೀರಲ್ವಾ? ಖಂಡಿತವಾಗ್ಲೂ ಕುಡೀರಿ. ನಿಮ್ಮ ದೇಹ ತಂಪಾಗಿರಬೇಕು. ನಿಮ್ಮ ಒಳಗಡೆ ಇರುವಂತಹ ಆಹಾರ, ಬರೀ ದೇಹ ಮೇಲ್ಗಡೆ ಚರ್ಮ ಶೆಕೆ ಆಗುತ್ತೆ, ಒಳಗಡೆ ಇರೋಂಥ ಅಂಗಾಂಗಗಳಿಗೆ ತಂಪಾಗಿರಬೇಕು ತಾನೆ. ಅವು ಖುಷಿ ಪಡಬೇಕು ತಾನೆ, ಅವು ಎಂಜಾಯ್ ಮಾಡಬೇಕು ತಾನೆ, ನಿಮ್ಮನ್ನು ಕಾಪಾಡ್ತಾ ಇರೋದು ತಾನೆ. ಎಳನೀರನ್ನು ಸೇವನೆ ಮಾಡಿ ಖುಷಿ ಪಟ್ಬಿಡ್ತವೆ ನಿಮ್ಮ ಒಳಗಡೆ ಇರೋಂಥ ಅಂಗಾಂಗಗಳು. ವಾವ್, ಸೂಪರ್. ನಿಮ್ಮ ದೇಹಕ್ಕೆ ನಾಲ್ಗೆ ರುಚಿಗೋಸ್ಕರ ಫಾಂಟಾ, ಮಾಜಾ, ಅದೇನೋ ಕೋಕೋ ಕೋಲಾ, ಮೂಳೆಲ್ಲ ಕುಡಿತೀರ. ಆದರೆ ಎಷ್ಟು ಖುಷಿ ಆಗುತ್ತೆ. ಏನೋ ಒಂದು ಐಸ್ ಕ್ರೀಮ ತಿಂತೀರಪ್ಪ, ಖುಷಿ ಆಗುತ್ತೆ, ಹೌದಲ್ವಾ? ದೇಹದ ಒಳಗಡೆ ಇರುವಂಥ ಅಂಗಾಂಗಕ್ಕೆ ಖುಷಿ ಆಗಬೇಕು ಅಂದರೆ ಎಳನೀರನ್ನು ಸೇವನೆ ಮಾಡಲೇಬೇಕು. ವಾರಕ್ಕೆ ಒಮ್ಮೆಯಾದರೂ. ದಿನ ಕುಡೀರಿ ಅಂತಾನೆ ಆಗಲ್ಲ, ಟೈಮ್ ಸಿಗಲ್ಲ, ಕಾಸ್ಟ್ಲಿ ಏನೋ ಒಂದು ರೀಸನ್ನು 28 ಬಿಟ್ಟಾಕಿ ಒಮ್ಮೆಯಾದರೂ ಕುಡಿಯಲೇಬೇಕು. ಕುಡಿತೀರಲ್ವಾ? ಅಲ್ಲ, ಇದೇ ಇವತ್ತಿನೊಂದು ವಿಶೇಷವಂತಂದು ವಿಚಾರ. ಆನ್ಲೈನ್ ಕ್ಲಾಸು, ವಿಶೇಷವಂತ ಒಂದು ಆನ್ಲೈನ್ ಕ್ಲಾಸು. ಈ ಒಂದು ಆನ್ಲೈನ್ ಕ್ಲಾಸಲ್ಲಿ ಏನಿದೆ ಅಂತಂದರೆ
ನಿಮ್ಗೆ ಜೀವನದಲ್ಲಿ ಯಾವ ರೀತಿ ಬದುಕಬೇಕು, ಮತ್ತು ಜನವಶೀಕರಣ, ಧನವಶೀಕರಣ, ಇರುವಂತಹ ದುಡ್ಡನ್ನು ಫಸ್ಟ್ ದುಡ್ಡು ಬರೋಗೆ ಏನು ಮಾಡಬೇಕು, ಮತ್ತು ಇರುವಂಥ ದುಡ್ಡನ್ನು 10 ರೂಪಾಯಿನ 100 ರೂಪಾಯಿ, 100 ರೂಪಾಯಿಂದ 1000 ರೂಪಾಯಿ, 1000 ರೂಪಾಯಿಂದ 1,00,000 ರೂಪಾಯಿ ಹೇಗೆ ಮಾಡುವಂಥದ್ದು, ದುಡ್ಡನ್ನು ಯಾವ ರೀತಿ ಬಳಸಬೇಕು, ಯಾವ ರೀತಿ ಉಳಿಸ್ಬೇಕು, ಮತ್ತು ಯಾವ ರೀತಿ ಗಳಿಸ್ಬೇಕು, ಜನರನ್ನು ಕೂಡ ಯಾವ ರೀತಿ ಉಳಿಸ್ಕೋಬೇಕು, ಮತ್ತು ತುಂಬ ಜನ ಫ್ರೆಂಡ್ಸ್ ಇತ್ತು ಅಂತಂದರೆ ನಿಮಗೆ ₹1,00,00,000 ಇದ್ದಂಗೆ ಯಾರೋ ಸಹಾಯ ಮಾಡ್ತಾರೆ. ಅದರ ಜನಾಕರ್ಷಣೆ ಹೇಗೆ ಮಾಡಬೇಕು, ಜನವಶೀಕರಣವನ್ನು ಯಾವ ರೀತಿ ಪಡ್ಕೋಬೇಕು, ಮಾಡಿಕೊಂಡು ನಾವು ಜೀವನವನ್ನು ಒಂದು ಸುಗಮಗೊಳಿಸ್ಕೋಬೇಕು ಅನ್ನೋದನ್ನು ಆನ್ಲೈನ್ ಕ್ಲಾಸಸ್ ಇರುತ್ತೆ. ನೀವು ಡೈರೆಕ್ಟಾಗಿ ನಾನು ಹೇಗಿದೆ ನಾವು ಮಾತಾಡ್ತೀವಿ, ನೀವು ಡೈರೆಕ್ಟಾಗಿ ಅದರಲ್ಲೂ ಕೂಡ ನಿಮ್ಮ ಪರ್ಸನಲ್ ವಿಚಾರಗಳನ್ನು ನನ್ನ ಭೇಟಿಯಾಗಕ್ಕೆ ಒಂದು ಕ್ಲಾಸ್ ಅಟೆಂಡ್ ಮಾಡಿ ಜ್ಞಾನವನ್ನು ತಿಳ್ಕೊಂಡು ನಿಮ್ಮ ಸಮಸ್ಯೆಗಳನ್ನು ಕೂಡ ಅಲ್ಲೂ ಕೂಡ ಬಗೆಹರಿಸ್ಕೋಬೋದು. ಎಲ್ಲ ರೀತಿಯಂಥ ವಿಚಾರಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಝೀರೋ ಇರೋಂಥ ವ್ಯಕ್ತಿ ಈ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಿ ಹೀರೋ ಆಗಿರೋಂಥ ಉದಾಹರಣೆಗಳೆಲ್ಲ ನಾವು ನಮ್ಮ ಆಶ್ರಮಕ್ಕೆ ಬಂದು ನೀವು ನೋಡ್ಬೋದು. ಅಂಥ ಒಂದು ಅದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸು ಜನ ಮತ್ತು ಧನವಶೀಕರಣ. ಇದಕ್ಕೂ ಕೂಡ ನೀವು ಹೆಸರನ್ನು ಬರೆಸಿ ಈ ಒಂದು ಕ್ಲಾಸಸನ್ನು ಕೂಡ ನೀವು ಅಟೆಂಡ್ ಮಾಡ್ಬೋದು. ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸು, ಎಲ್ಲರಿಗೂ ಕೂಡ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಹಾಗೆ ಈ ಒಂದು ಆನ್ಲೈನ್ ಕ್ಲಾಸನ್ನು ನೀವು ಜಾಯಿನ್ ಮಾಡಿ ಅಂತ ನಾನು ತಿಳಿಸ್ಕೊಡ್ತೀನಿ. ಹೊಟ್ಟೆ ನೋವು ಕಂಟ್ರೋಲ್ ಆಗಬೇಕು ಅಂತಂದರೆ ಫಸ್ಟು ನಾವೇನು ಮಾಡಬೇಕು ಅಂತಂದರೆ ಮೇಯ್ನಾಗಿ ನಾವು ಆಹಾರ ಪದ್ಧತಿಯನ್ನು ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕು. ನಾವು ಏನು ಮಾಡ್ತಾಯಿದ್ದೀವಿ ಮಿಸ್ಟೇಕು ಅಂತಂದರೆ ನಾವು ಕಂಠಪೂರ್ತಿ ನೀವು ಸೇವನೆ ಮಾಡಿಬಿಡ್ತೀವಿ ಆಹಾರವನ್ನು. ಇಲ್ಲ, ನಾವು ಎಷ್ಟು ಸೇವನೆ ಮಾಡಬೇಕು ಅಂತಂದರೆ ನಮ್ಮ ದೇಹ ಆಯುರ್ವೇದದಲ್ಲಿ ಹೇಳುತ್ತೆ, ನಮ್ಮ ಹೊಟ್ಟೆ ಅಂತಂದರೆ ಈ ಹೊಟ್ಟೆಯಲ್ಲಿ ನಮ್ಮದು ಅರ್ಧ ಭಾಗದಷ್ಟು ಆಹಾರ, ಇನ್ನು ಕಾಲು ಭಾಗದಷ್ಟು ನೀರು, ಇನ್ನು ಕಾಲು ಭಾಗದಷ್ಟು ಗಾಳಿ ಇರಬೇಕು. ಆದರೆ ನಾವೇನು ಮಾಡ್ತೇವೆ, ಸಂಪೂರ್ಣವಾಗಿ ನಾವು ಆಹಾರವನ್ನು ತಿಂತಾಯಿದ್ದೀವಿ. ಅದು ಜೀರ್ಣಕ್ರಿಯೆ ಮಾಡೋಕ್ಕೆ ಕಷ್ಟಪಡುತ್ತೆ, ಹಿಂಸೆ ಪಡುತ್ತೆ, ಆವಾಗ ನಿಮಗೆ ಹೊಟ್ಟೆ ನೋವು ಬರುತ್ತೆ. ಅದಕ್ಕೋಸ್ಕರ ನೀವು ಏನು ನೋಡಿ, ಯಾವುದೇ ಆಹಾರವನ್ನು ಸ್ವಲ್ಪ ನೀವು ಹೊರಗಡೆ ಹೋಗ್ತೀರಾ, ಚೆನ್ನಾಗಿ ತಿನ್ಬಿಡ್ತು ಅಂತಂದರೆ ಫುಡ್ ಪಾಯ್ಸನ್ ಆಗುತ್ತೆ. ಎಲ್ಲೇ ಹೋಗಿ ಯಾವುದೇ ಪರಸ್ಥಳ, ಗೊತ್ತಿಲ್ಲದಿರೋಂಥ ಜಾಗ, ಅನ್ಹೈಜಿನಿಕ್, ಅನಿವಾರ್ಯ ತಿನ್ನಬೇಕಂತ ಪರಿಸ್ಥಿತಿ ಬಂತವ ಕಡಿಮೆ ತಿನ್ನಿ, ನಿಮ್ಗೆ ಯಾವುದೇ ರೀತಿಯಂಥ ಸಮಸ್ಯೆಗಳು ಕೂಡ ಆಗಲ್ಲ. ಇನ್ಮೇಲೆ ನಿಮಗೆ ಹೊಟ್ಟೆ ನೋವು ಪದೇ ಪದೇ ಬರ್ತಾ ಇರೋಂಥವ್ರು IBS ಇರಿಟಬಲ್ ಬೌಲ್ ಸಿಂಡ್ರೋಮ್ ಅಂತ ಕರೀತಾರೆ. ಅದು ಯಾವಾಗಲೂ ಹೊಟ್ಟೆ ನೋವು ಇರುತ್ತೆ ಅವ್ರಿಗೆ, ಯಾವಾಗಲೂ ವಾಕರ್ಕೆ ಬರೋದು, ಹೊಟ್ಟೆ ನೋವು ಬರೋಂಥದ್ದು ಇದೆಲ್ಲ ಆಗ್ತಿರುತ್ತೆ. ಅವ್ರು ಏನು ಮಾಡಬೇಕು ಗೊತ್ತಾ, ಏನಿಲ್ಲ, ಸಿಂಪಲ್ಲಾಗಿ ಅವರು ಅರ್ಧ ಆಹಾರವನ್ನು ತಗೋಬೇಕು. ನಾವು ಇಷ್ಟು ತಿಂತಾಯಿತ್ತು ಅಂದರೆ 4 ಚಪಾತಿ ತಿಂತಾಯಿದ್ರೆ 2 ಚಪಾತಿ ತಿನ್ನಬೇಕು, 1 ಚಪಾತಿ ತಿನ್ನಬೇಕು. 1 ಚಪಾತಿ ತಿಂತವರು ಅರ್ಧ ಚಪಾತಿ ತಿನ್ನಬೇಕು. ಯಾರು ಅಷ್ಟು ಮಾಡಲ್ಲ, ನಾನು ಹೇಳಿದ ಜನರಲ್ಲಾಗಿ. ಅಂದರೆ ಆಹಾರ ಪ್ರಮಾಣವನ್ನು ಕಡಿಮೆ ಮಾಡಿ ಅಂತ ಹೇಳ್ತಾ ಇರುವಂಥದ್ದು. ಅದು ಮಾಡಿ ಖಂಡಿತವಾಗ್ಲೂ ಕೂಡ ಹೊಟ್ಟೆ ನೋವು ಬರಲ್ಲ. ಜೊತೆಗೆ ಶಂಖ ಮುದ್ರೆಯನ್ನು ಮಾಡಿ ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗ್ತಾ ಬರುತ್ತೆ. ಯಾರು ಶಂಖ ಮುದ್ರೆ ನೋಡಿ, ಹಿಂಗೆ ಕೈನ ಹಿಂಗೆ ಇಟ್ಕೊಳ್ಳಿ, ಮಧ್ಯೆ ಗೆರೆ ಇದೆಯಲ್ಲ ಇದೆ, ಅಲ್ಲಿ ಹಿಂಗೆ ಹೆಬ್ಬೆರಳು ಇಟ್ಕೊಳ್ಳಿ, ಮಡಿಸಿ, ಹೆಬ್ಬೆರಳು ಪ್ಲಸ್ ತೋರ್ಬೇಡು ನೋಡಿ, ಮಿಕ್ಕಿದೆಲ್ಲ ಬೆರಳುಗಳನ್ನ ಮಡಿಸಿ. ಇದು ಶಂಖ ಮುದ್ರೆ. ಈ ಶಂಖ ಮುದ್ರೆನ 15 ನಿಮಿಷಗಳ ಕಾಲ ಮಾಡಿ ಫಸ್ಟ್ ಕ್ಲಾಸ್ ಆಗುತ್ತೆ ನೋಡಿ. ಇದೇ ಶಂಖ ಮುದ್ರೆ. ನಿಮಗೆ ಹೊಟ್ಟೆ ನೋವು ಅನ್ನೋಂಥದ್ದು ಸಂಪೂರ್ಣವಾಗಿ ಹೊರಟೋಗ್ಬಿಡ್ತದೆ. ಒಂದು ಮುದ್ರೆಗಳು ಹಲವಾರು ಕಾಯಿಲೆಗಳನ್ನು ನಿವಾರಣೆ ಮಾಡ್ತಾ ತಿಳ್ಕೊಳ್ಳಿ. ಮುದ್ರೆ ಅಂದರೆ ವೆರಿ ಪವರ್ಫುಲ್ಲು ಅಂತಲ್ಲ. ಹಾಗಾಗಿ ಇದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ನಾನು ಹೇಳಿದ್ನಲ್ಲ, ಆಹಾರ ಪ್ರಮಾಣ ಕಡಿಮೆ ತಿನ್ನಿ, ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಮುದ್ರೆಯ ವಿಚಾರ. ಇನ್ನು ಆಧ್ಯಾತ್ಮ ಪಯಣ. ಈ ಆಧ್ಯಾತ್ಮ ಪಯಣದಲ್ಲಿ ಪ್ರತಿ ತಿಂಗಳು ಒಂದಲ್ಲ ಒಂದು ಪುಣ್ಯಕ್ಷೇತ್ರಗಳ ದರ್ಶನವನ್ನು ನಾನು ಮಾಡಿಸ್ತಾ ಹೋಗ್ತಾ ಇರ್ತೀನಿ. ಖಂಡಿತವಾಗ್ಲೂ ಕೂಡ ಇದಕ್ಕೆ ನೀವು ಭಾಗಿಯಾಗಿ ಕರ್ಮ ಕಳ್ಕೊಳ್ಳೋದಕ್ಕೋಸ್ಕರ ಈ ಒಂದು ಅದ್ಭುತವಾದಂಥ ಒಂದು ಪುಣ್ಯಕ್ಷೇತ್ರ ದರ್ಶನವನ್ನು ಮಾಡ್ತೀವಿ. ಪ್ರತಿ ತಿಂಗಳು ಪುಣ್ಯಕ್ಷೇತ್ರ ಈ ಕೇರಳ ಅನಂತ ಪದ್ಮನಾಭ, ಗುರುವಾಯೂರು, ಮತ್ತು ಮುಂದಿನ ತಿಂಗಳು ಈ ಪುರಿ ಜಗನ್ನಾಥ, ಅದರ ಮುಂದಿನ ತಿಂಗಳು ಕಾಮಾಖ್ಯ, ಅದರ ಮುಂದಿನ ತಿಂಗಳು ಕಾಶಿ ಮತ್ತು ಅಯೋಧ್ಯ. ಈ ಥರ ಪ್ರತಿ ತಿಂಗಳು ಅದ್ಭುತವಾದಂಥ ಒಂದು ಆಧ್ಯಾತ್ಮ ಪಯಣ ಇರುತ್ತೆ. ಈ ಫ್ಲೈಟು ಮತ್ತು ಊಟ ತಿಂಡಿ ವ್ಯವಸ್ಥೆ, AC ರೂಮು, AC ಬಸ್ಸು ಎಲ್ಲವೂ ಕೂಡ ಅದ್ಭುತವಾಗಿ ವ್ಯವಸ್ಥೆ ಆಗ್ತಾಯಿದೆ. ಖಂಡಿತವಾಗ್ಲೂ ಕೂಡ ಈ ಒಂದು ಆಧ್ಯಾತ್ಮ ಪಯಣಕ್ಕೆ ನೀವೆಲ್ಲ ಭಾಗಿಯಾಗಿ ಹೆಸರನ್ನು ಬರೆಸಿ ಒಂದಲ್ಲ ಒಂದು ಆಧ್ಯಾತ್ಮ ಪಯಣ. ಜೀವನದಲ್ಲಿ ಜಂಜಾಟ ಅನ್ನುವಂಥದ್ದಿದೆ, ಸಂಸಾರ ಅನ್ನೋಂಥ ಗೋಡು ನಿತ್ಯ ನರಕ. ಈ ಒಂದು ಲೌಕಿಕ ಬದುಕೋ ಒಂದು ನರಕ. ಆ ನರಕದಿಂದ ಹೊರಗಡೆ ಬರೋದಕ್ಕೋಸ್ಕರ ಭಗವಂತ ನೋಡೋಕ್ಕೆ ನಾವು ಸ್ವರ್ಗಕ್ಕೆ ಹೋಗೋಕ್ಕಾಗಲ್ಲ, ಅಟ್ಲೀಸ್ಟ್ ಪುಣ್ಯಕ್ಷೇತ್ರಗಳನ್ನಾರು ನೋಡಿ ಆ ಸ್ವರ್ಗದ ಒಂದು ಅನುಭವವನ್ನು ನಾವು ಮಾಡ್ಬೋದಲ್ವ. ಅಂಥ ಒಂದು ಪುಣ್ಯಕ್ಷೇತ್ರಕ್ಕೆ ನೀವೆಲ್ಲ ಭೇಟಿ ಕೊಡಿ ಗುರುಗಳ ಮುಖಾಂತರ. ಅದರಲ್ಲಿ ಏನು ಮಾಡ್ತೀವಿ, ವಿಶೇಷವಾಗಿ ನಾವು ಯಂತ್ರ ಮಂತ್ರ ತಂತ್ರ ಎಲ್ಲವನ್ನು ಕೂಡ
ಯಾವ ರೀತಿ ಸಂಕಲ್ಪ ಮಾಡಬೇಕು ಎಲ್ಲವನ್ನು ಕೂಡ ನಾವು ಮಾಡಿಸ್ತಾ ಇರ್ತೀವಿ. ಹಾಗಾಗಿ ಆ ಒಂದು ಪುಣ್ಯಕ್ಷೇತ್ರವನ್ನು ದರ್ಶನವನ್ನು ಮಾಡಿಕೊಳ್ಳಿ. ಹೆಸರನ್ನ ಬರೆಸಿ ಒಂದು ವಾಟ್ಸಪ್ ಗ್ರೂಪಲ್ಲಿ ನೀವು ಇತ್ತು ಅಂತಂದರೆ ಯಾವ್ದಾದ್ರು ಒಂದು ನಾವು ಎಲ್ಲೆಲ್ಲಿ ಹೋಗ್ತಾಯಿದ್ದು ನಾವು ಆಗ್ತಾ ಇರ್ತೀವಿ, ಅದಕ್ಕೆ ನೀವು ಬರ್ಬೋದು. ಆಧ್ಯಾತ್ಮ ಪಯಣ ಮಾಡಿ, ಜೊತೆಗೆ ದೇವರ ಒಂದು ಸಾಕ್ಷಾತ್ಕಾರವನ್ನು ಪಡೀರಿ. ನೋಡಿ, ಅರಿಶಿಣದ ಕೊಂಬನ್ನು ತೆಗೆದುಕೊಳ್ಳಿ. ಮನೆಯಲ್ಲಿರುವಂತಹ ಒಂದು ಅರಿಶಿಣದ ಕೊಂಬನ್ನು ತಗೋಬೇಕು. ಅರ್ಶಿಣದ ಕೊನೆ ಅಂತಾರೆ, ಅರ್ಶಿಣದ ಕೊಂಬು ಅಂತಂತಾರೆ. ಅರಿಶಿಣ ಬೇಡ, ಪುಡಿ ಅರಿಶಿಣ ಬೇಡ, ಅರಿಶಿಣದ ಕೊಂಬನ್ನು ತೆಗೆದುಕೊಳ್ಳಿ. ಅದನ್ನು ನೀವೇನು ಮಾಡಬೇಕು ಅಂತ ಸ್ವಲ್ಪ ತೊಳಿಬೇಕು, ತೊಳೆದಿಟ್ಕೊಳ್ಳಿ. ಜೊತೆಗೆ ನೀವು ಏನು ಮಾಡಬೇಕು, ಆ ಅರಿಶಿಣದ ಕೊಂಬಿಗೆ ಅಂತಂದರೆ ನಿಂಬೆಹಣ್ಣು ತೆಗೆದುಕೊಳ್ಳಿ. ನೀವು ಒಂದು ಬಟ್ಲಲ್ಲಿ ಹಾಕ್ಬಿಟ್ಟು ನಿಂಬೆಹಣ್ಣು, ಅರ್ಧ ನಿಂಬೆಹಣ್ಣು ತೆಗೆದು ಅದು ಓಳಾಕಿ ಅದನ್ನು ನಿಂಬೆಹಣ್ಣು ಹಿಂಡಬೇಕು. ಅದಲ್ಲ, ಅದು ನಿಂಬೆಹಣ್ಣು ಹಿಂಡಿ ಸ್ವಲ್ಪ ಒಂದು ಕಾಲು ಗಂಟೆ, ಒಂದು ಅರ್ಧ ಗಂಟೆ, ಎಷ್ಟೊತ್ತಾದರೂ ಪರವಾಗಿಲ್ಲ, ಒಣಗೋಕ್ಕೆ ಬಿಡಬೇಕು. ಆಮೇಲೆ ಆ ಒಂದು ಅರಿಶಿಣದ ಕೊಂಬನ್ನು ತೆಗೆದುಕೊಂಡು ನೀವು ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ, ಎಲ್ಲಿ ಹೋಗ್ತಾಯಿದೆ ಎಲ್ಲಿ ಬರ್ತಾಯಿದೆ ಗೊತ್ತೇ ಆಗ್ತಾಯಿಲ್ಲ ಅನ್ನೋಂಥವ್ರಿಗೆ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂದರೆ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದರೂ ಸಂಪೂರ್ಣವಾಗಿ ನಿವಾರಣೆ ಆಗಿಬಿಡುತ್ತೆ. ಸಾಲ ಸೋಲಗಳೆಲ್ಲ ಸಂಪೂರ್ಣವಾಗಿ ತೀರೋಗುತ್ತೆ. 6 ತಿಂಗಳಲ್ಲಿ ಅದೆಂಥದ್ದೇ ಸಾಲ ಇದ್ದರೂ ಕೂಡ ತೀರೋಗುತ್ತೆ. ಬೇಡ, ಒಂದು ವರ್ಷ ತೊಗೊಳ್ಳಿ ಬಿಡಿ, ಬೇಡ ಒಂದು ವರ್ಷದಲ್ಲಿ ಒಂದು ಅರ್ಧ ತೀರೋದ್ರೂ ನೀವು ಎಷ್ಟೊಂದು ನಿರಾಳತೆ ಬಂದುಬಿಡ್ತದೆ, ಗೊತ್ತಲ್ಲ. ಈ ಒಂದು ಯಂತ್ರಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗೀಕು ಆ ಥರದ್ದು ಏನಿಲ್ಲ. ಕೆಲಸ ದೇವ್ರ ಮಲ್ಲಾರು ಇಡ್ಬೋದು, ಬೀರ್ನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಜೊತೆಗೆ ಇದು ಕರ್ಮ ಕಳೆದಿದ್ರೆ ಮಾತ್ರ ತೊಗೊಳಕ್ಕಾಗೋದು. ಎಲ್ಲರ ಕೈಲೂ ಅಷ್ಟು ಸುಲಭವಾಗಿ ಬರೋದಿಲ್ಲ. ಸಂಕಲ್ಪ ಮಾಡ್ಕೊಳ್ಳಿ. 10-20 ಬಾರಿ ಸಂಕಲ್ಪ ಮಾಡಿಕೊಂಡ್ರೆ ಅದು ಹೇಗೋ ನಿಮ್ಮ ಮನೆ ಒಳಗಡೆ ಬರ್ತದೆ. ಸಾಕ್ಷಾತ್ ಮಹಾಲಕ್ಷ್ಮಿ ಯಂತ್ರದ ಮೂಲಕ ನಿಮ್ಮ ಮನೆಗೆ ಬಂದು ಸ್ಥಿರವಾಗಿ ನಿಲ್ತಾಳೆ. ಇನ್ನು ಈ ಅಷ್ಟಲಕ್ಷ್ಮಿ ಯಂತ್ರ ನಿಮ್ಮ ಮನೇಲಿತ್ತು ಅಂತಂದರೆ ಯಾವುದೇ ಕಾರಣಕ್ಕೂ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಹಣಕಾಸನ್ನ ನೀವು ಮರೆತು ಬಿಡಿ, ಬೇರೆ ಬಗ್ಗೆ ನೀವು ಯೋಚನೆ ಮಾಡಿ. ಅಂಥ ಒಂದು ಅದ್ಭುತವಾದ ಒಂದು ಶಕ್ತಿ, ಗಿಡಮೂಲಿಕೆಗಳನ್ನೆಲ್ಲ ಕುಟ್ಟಿ ಪುಡಿ ಮಾಡಿ ಅರೆದು ಒಣಗಿಸಿ ಭಸ್ಮ ಮಾಡಿ ಈ ಒಂದು ಯಂತ್ರನ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಶಕ್ತಿ ತುಂಬಿ ಇಟ್ಟಿರುವಂಥ ಒಂದು ಯಂತ್ರ. ಈ ಯಂತ್ರವನ್ನು ನೀವು ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಹಣಕಾಸಿನ ಸಮಸ್ಯೆಯ ಸಂಪೂರ್ಣ ನಿವಾರಣೆನ ನೀವೇ ನೋಡ್ತೀರ. ಹಾಗಾಗಿ ಇದನ್ನು ಇನ್ನು ಅತ್ಯದ್ಭುತವಾದ ಒಂದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ ಅದು ಇಟ್ಕೋಬೇಕು, ಸಪ್ರೇಟಾಗಿ ಇಟ್ಕೋಬೇಕು. ನೀವು ಹೊರಗಡೆ ಎಕ್ಕದ ಎಲೆ ನೋಡಿ, ತುಂಬ ನೂರಾರು ರೀತಿಯಂಥ ಒಂದು ತಂತ್ರಗಳಿಗೆ ಎಕ್ಕದ ಎಲೆ ತುಂಬ. ಇವಾಗ ಯಾವುದೇ ಒಂದು ಶಾಸ್ತ್ರ ಮಾಡಬೇಕಂದ್ರೆ ವೀಳ್ಯದೆಲೆ ಇಂಪಾರ್ಟೆಂಟು. ಅದೇ ರೀತಿ ತಾಂತ್ರಿಕ ವಿದ್ಯೆಗಳಿಗೆ ಎಕ್ಕದೆಲೆ ತುಂಬ ಇಂಪಾರ್ಟೆಂಟು. ಎಲ್ಲ ಕಡೆ ಬೆಳೆಯುತ್ತೆ, ಗೊತ್ತಲ್ಲ. ಅದರಲ್ಲಿ ಗಣಪತಿ ಇರ್ತಾನೆ, ಯಾಕಂದರೆ ವಿಘ್ನ ನಿವಾರಕ ಅದೆಲ್ಲ. ಅದು ರಾಹು ಕೇತುಗಳ ಒಂದು ಪ್ರಭಾವ ಜಾಸ್ತಿ ಇರುತ್ತೆ. ಕೇತು ಸಮಸ್ಯೆ ಇದ್ದು ಅಂತವ್ರು ಅದನ್ನು ಎಂಥ ಸಮಸ್ಯೆ ಇದ್ದರೂ ಅದನ್ನು ಕಟ್ ಮಾಡೋವಂಥ ವಿಶೇಷ ಶಕ್ತಿ ಎಕ್ಕದ ಎಲೆಗೆ ಇರುತ್ತೆ. ಆ ಎಕ್ಕದ ಎಲೆಯನ್ನು ತೆಗೆದುಕೊಳ್ಬೇಕು. ಆ ಎಕ್ಕದ ಎಲೆಯನ್ನು ತೆಗೆದುಕೊಂಡು ಬಂದು ಕಿತ್ಕೊಂಡು ಬಂದು ನೀವೇನು ಮಾಡಬೇಕು ಅಂತಂದರೆ, ಮನೆಯ ಈಶಾನ್ಯ ಮೂಲೆ ಅಂದರೆ ಈ ಪೂರ್ವದ ಎಡಭಾಗ, ಉತ್ತರದ ಬಲಭಾಗ, ಆ ಒಂದು ಎಕ್ಕದ ಎಲೆನ ಇಟ್ಟು ಮನೇಲಿ ಅದರ ಮೇಲೆ ಒಂದೇ ಒಂದು ಅರಿಶಿಣದ ಕೊನೆಯನ್ನು ಇಟ್ಬಿಡಿ ಸಾಕು. ಯಾವ ರೀತಿ ಮನೇಲಿ ಗಂಡ ಬೈತದನ್ನು ಇಮ್ಮಿಡಿಯೇಟಾಗಿ 5-10 ನಿಮಿಷದಲ್ಲಿ ಸೈಲೆಂಟ್ ಆಗಿಬಿಡ್ತಾನೆ. ಮನೇಲಿ ಜಗಳಗಳೇ ನಿಂತೋಗ್ಬಿಡುತ್ತೆ. ಯಾರು ಗಂಡ ತಪ್ಪು ಮಾಡಿದ್ರು, ಹೆಂಡತಿ ಏನೇ ಒಂದು ಸಮಸ್ಯೆ ಆಗಿದ್ದು ಸಾರಿ ಅಂತ ಕೇಳ್ಕೊಂಡು ಬರ್ತಾರೆ ಅಂತ ಒಂದು ಅದ್ಭುತವಾದ ವಿಶೇಷವಾದಂಥ ಅದನ್ನು ಮಾಡ್ಕೊಳ್ಳಿ. ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಮತ್ತು ಯಾರ್ಯಾರಿಗೆ ಗಂಡ ಹೆಂಡತಿ ಸಮಸ್ಯೆ ಇದೆಯೋ ಅಂಥವ್ರು ನೀವು ವಿಶೇಷವಾಗಿ ಸಂಕಲ್ಪನ ಮಾಡ್ತೀವಿ. ನೀವು ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ. ಇನ್ನಿಷ್ಟು ವಿಚಾರ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ